ಅವಶ್ಯಕತೆ ಇಲ್ಲ. ಸಮುದಾಯಕ್ಕೆ ಆ ಶಕ್ತಿ ಇದೆ, ಸಮುದಾಯನೇ ಅದನ್ನ ಮಾಡ್ತಾ ಇರೋದು. ಯಾವ ರಾಜಕೀಯ ಏಜೆಂಟ್ ಆಗ್ಲಿ, ಯಾವ ರಾಜಕೀಯ ನಾಯಕನ ಪರವಾದಾಗ್ಲಿ, ಯಾವುದೇ ಪಕ್ಷದ ಪರವಾದಾಗ್ಲಿ ಈ ಸಮಾವೇಶ ಆಗ್ತಾ ಇಲ್ಲ. ಇದು ಮುಸ್ಲಿಂ ಸಮುದಾಯದ ಶ್ರೇಯೋಭಿವೃದ್ಧಿ ಕಲ್ಯಾಣದ ಕಾರ್ಯಕ್ಕಾಗಿ ಏಕೈಕ ಕಾರಣಕ್ಕಾಗಿ ಈ ಸಮಾವೇಶ ಆಯೋಜನೆ ಆಗ್ತಾ ಇರೋದು. ಈ ವೇದಿಕೆ ಇದರ ಹಿಂದೆ ಯಾರು ಇಲ್ಲ. ಇದರ ಮುಂದೆ ಏನ್ ನಾವು ಕೂತಿದ್ದೀವಿ, ಇಷ್ಟೇ ಜನ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಮುಂದೆ ಕೊಂಡ್ಕೊಂಡು ಬರುವ ಸಾಮರ್ಥ್ಯ ನಮ್ಗೆ ಇದೆ. ಆ ಕಾರಣಕ್ಕೆ ನಮಗೆ ಹಿಂದೆ ಮುಂದೆ ಯಾವುದೇ ಪಕ್ಷದ ನಾಯಕ ಆಗಲಿ, ನಾಯಕರ ಪರವಾದಾಗ್ಲಿ ಯಾವುದೇ ಕಾರಣಕ್ಕೂ ಸಮಾವೇಶ ಆಗ್ತಾ ಇಲ್ಲ. ಸಮುದಾಯ ಒಗ್ಗಟ್ಟಾಗಿ ಕರ್ನಾಟಕ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಪ್ರತಿ ಜಿಲ್ಲೆಯಿಂದ ರಾಜಕೀಯ ಪ್ರಜ್ಞೆ ಇರುವಂತಹ ಸಮುದಾಯದ ಎಲ್ಲಾ ಮುಖಂಡರುಗಳು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಮಾಜದ ಆಯೋಜನೆಯಾಗುವಲ್ಲಿ ಶ್ರಮ ಪಡ್ತಾ ಇದ್ದಾರೆ. ಅವರೆಲ್ಲರ ಶ್ರಮದ ಪ್ರತಿಫಲವಾಗಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಯಾವುದೇ ನಾಯಕರ ಪರವಾಗಿ ಈ ಸಮಾವೇಶ ಆಗ್ತಾ ಇದೆ. ಏನಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಯಾವುದೇ ಪಕ್ಷಕ್ಕೆ ಮತದಾನ ಮಾಡ್ತಾರೆ ಅವರು ಕೊಟ್ಟಂತ ವಾಗ್ದಾನಗಳನ್ನ ನೆನಪಿಸೋದು, ಸ್ಮರಿಸೋದು ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೀನಿ. ಇದು ತೀರಾ ಸಹಜವಾದ ಒಂದು ಪ್ರಜಾಸತ್ತಾತ್ಮಕ ಹೋರಾಟ, ಪ್ರತಿಕ್ರಿಯೆ, ಸ್ಪಂದನೆ ಅಷ್ಟೇ. ಒಂದು ಪಕ್ಷಕ್ಕೆ ವೋಟ್ ಕೊಟ್ಟ ಮಾತ್ರಕ್ಕೆ ಆ ಪಕ್ಷಕ್ಕೆ ಮತ್ತೆ ಯಾವುದೇ ಪ್ರಶ್ನೆಗಳಿರಬಾರ್ದು. ಮತ್ತು ಈ ಸಮಾವೇಶದ ಸಂಚಾಲಕರು ಹಾಗೆ ಇನ್ನೊಬ್ಬರು ಸಂಚಾಲಕರು ತನ್ವೀರ್ ಅಹಮದ್ ಅವರಿದ್ದಾರೆ, ಮತ್ತೊಬ್ಬರು ಸಂಚಾಲಕರಾದ ಯಹಿಯಾ ಕಾಮೋನಿ ಅವರಿದ್ದಾರೆ. ಹಾಗೆ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನಾ ಮೊಹಮ್ಮದ್ ಜುಲ್ಫಿಕಾರ್ ರಜಾನ್ ನೂರಿ ಮತ್ತೆ ಮೌಲಾನಾ ಶಬೀರ್ ಅಹಮದ್ ಹುಸೇನ್ ನಜವಿ, ವೆಲ್ಫೇರ್ ಆಫ್ ಹ್ಯುಮ್ಯಾನಿಟಿ ಫೌಂಡೇಶನ್ ಅಧ್ಯಕ್ಷರು, ಮತ್ತು ಈ ದಿನದ ಈ ಪತ್ರಿಕಾಗೋಷ್ಠಿಯ ಹಿನ್ನೆಲೆ ದಿನಾಂಕ ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು, ಮಾಡಿದ್ದೇನು, ಮುಂದೇನು ಎಂಬ ಒಂದು ವರದಿ ಬಿಡುಗಡೆಯಾಗುವ ಸಮಾವೇಶ ಆಗ್ತಾ ಇದೆ. ದಿನಾಂಕ 14ನೇ ತಾರೀಕು ಟೌನ್ ಹಾಲ್ ಪುರಭವನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು, ಧಾರ್ಮಿಕ ಗುರುಗಳು, ಸಾಮಾಜಿಕ ಚಿಂತಕರು ಮತ್ತು ಕಾರ್ಯಕರ್ತರು ಮತ್ತೆ ಸಮುದಾಯದ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಈ ಸಮಾವೇಶದ ಕಾಂಗ್ರೆಸ್ ಪಕ್ಷ 2023ರ ಪೂರ್ವ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಣಾಳಿಕೆಯಲ್ಲಿ ತುಂಬಾ ಭರವಸೆ, ವಾಗ್ದಾನಗಳನ್ನು ಕೊಟ್ಟಿದ್ದು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಮೇ 20ನೇ ತಾರೀಕಿಗೆ 3 ವರ್ಷ ತುಂಬಲಿವೆ. ಆದರೂ ಕೂಡ ಸಮುದಾಯಕ್ಕೆ ನೀಡಿದಂತಹ ಪ್ರಮುಖ ಭರವಸೆ ವಾಗ್ದಾನಗಳಾದ 2B ರಿಸರ್ವೇಶನ್, ಹಿಜಾಬ್, ಗೋಹತ್ಯೆ ಮಸೂದೆ ಕಾಯ್ದೆ, ವಕ್ಫ್ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮುಂತಾದ ವಿಷಯಗಳನ್ನ ಇನ್ನೂ ಕೂಡ ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿಲ್ಲ. ಇದೇ ಮೇ 20ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿವೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಚಿಂತಕರು, ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಧಾರ್ಮಿಕ ಗುರುಗಳ ಒಂದು ಕರ್ನಾಟಕ ರಾಜ್ಯ ಸಂಘಟನೆಗಳ ಒಕ್ಕೂಟ ಎಂಬ ಒಂದು ಅಡ್ಹಾಕ್ ಕಮಿಟಿ ಒಂದು 94 ಪುಟಗಳ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವಂತಹ ಭರವಸೆಗಳ ಸಂಬಂಧ ಒಂದು ವಿಸ್ತೃತವಾದ ವರದಿನ ಸಿದ್ಧಗೊಳಿಸಿದೆ. ಅದು 14ನೇ ತಾರೀಕಿನ ಸಮಾವೇಶದಲ್ಲಿ ಬಿಡುಗಡೆ ಆಗುತ್ತೆ. 3 ವರ್ಷ ಆದಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೆ ಸಮುದಾಯನ ಒಂದು
ನಿರ್ಲಕ್ಷ್ಯ ತಾರತಮ್ಯ ಧೋರಣೆ ನೆನಪು ಮಾಡಿಕೊಡಲು ಈ ಸಮಾವೇಶ ಆಗ್ತಾ ಇದೆ. ಮತ್ತೆ ಇದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಧೋರಣೆನ ಮುಂದುವರಿಸಿದ್ರೆ ರಾಜ್ಯವ್ಯಾಪಿ ಅಡ್ಹಾಕ್ ಕಮಿಟಿಯಿಂದ ಇಂತಹ ಕಾರ್ಯಕ್ರಮಗಳು ಸಮಾವೇಶಗಳು ಮುಂದೆನೂ ಕೂಡ ನಡೆಯುತ್ತವೆ ಅಂತ ಒಂದು ಉದ್ದೇಶ ಇಟ್ಕೊಂಡಿರುವ ಸಮಾವೇಶ ದಿನಾಂಕ 16 ಅಂದರೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸುಮಾರು 1000 ಜನ ರಾಜ್ಯದ ವಿವಿಧ ಭಾಗಗಳಿಂದ ಸೇರುತ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಸಿದ್ಧಪಡಿಸಿರುವ ವರದಿ ಪ್ರಕಟಣೆಗೊಂಡು ಸಾರ್ವಜನಿಕವಾಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮೂಲಕ प्रचार मारे उसमें खूबसूरती है तमाम मज़ाहिब से हमारे मुल्क की 2023 में जो कांग्रेस पार्टी हमारे रियासत में आई 10 मई 2023 को यहाँ का असेंबली इलेक्शन हुआ। उससे पहले जो पार्टी पर सब इक़्तिदार थी बहुत सारे मामला हमारे साथ आए। हिजाब पर पाबंदी लगाई गई, हमारा रिजर्वेशन ख़त्म किया गया और जहरीले बयान देकर हमारी रियासत के माहौल को ख़राब करने की कोशिश की गई। तो तमाम लोग कांग्रेस के सियासी कायदीन के साथ बैठे और उनसे वादा दिया गया कि हम तमाम मिलकर, क्योंकि कांग्रेस पार्टी सेकुलरिज्म के मानने वालों की पार्टी है, हम आपका सपोर्ट करेंगे, लेकिन तमाम चीज़ें जो बिलखुसूस मुसलमानों के ऊपर थोड़ी गई हैं उसको ख़त्म किया जाए। तो उस मौके पर कांग्रेस पार्टी ने वादा किया था कि हम हिजाब, रिजर्वेशन और दीगर चीज़ें जो हेट स्पीच दी जाती है वो तमाम चीज़ें ख़त्म करेंगे। हम लोग इंतज़ार करते करते 3 साल हो चुके हैं। हमारा यही फिर गुजारिश है कांग्रेस से कि अभी भी वक्त है और आप तमाम चीज़ें जो आपने वादे किए हैं उन वादों को आप पूरा करें। इसी को लेकर टाउन हॉल में 16 तारीख को 10:30 बजे एक अजीम इजलास रखा गया है, जिसमें आप तमाम मीडिया वाले भी रहेंगे और भी लोग रहेंगे और बहुत सारे वहाँ पर हर मज़ाहिब के लोग रहेंगे। वहाँ पर आप सवाल करें, इंशाअल्लाह आपके हर सवाल का जवाब वहाँ पर दिया जाए। One of the great mosques of our state, Karnataka. He said that our nation is a democratic country. We live here with love and affection, all the religions, Muslims, Hindus, Sikh, Christians, everybody lives here. He said that when 2023, before the elections, the Congress High Command has met us and they promised something, some issues that they are going to fulfill those issues if they come to power. As you all know that 30% of votes Muslims have voted in favor of Congress. Out of 1,67 lakhs, 59 lakh vote Muslims have voted. It comes to around 30%. They vote. The single largest community which has voted Congress is 30%. No community has voted 30% to the Congress. Congress that time, the people, the High Command, CM, now the President CM. Today, those questions will be answered and many more questions which you want to say, we are ready to answer there. Kindly you please make this convention, Karnataka Muslim Convention, 16th of May from 10:30 onwards. Make this convention a success.